hello friends, welcome back to my YouTube channel Dhanvi Kannada Vlog. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ಆದರೆ ಪಾಪು ಮಾತ್ರ ಸ್ವಲ್ಪ ಕೋಲ್ಡ್ ಆಗಿದೆ. ಏನು ಅಂದರೆ ವೆದರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಡೈಲಿ ಮಳೆ ಬರ್ತಿದೆ ಅಲ್ಲ, ಅವನು ಅಷ್ಟೇ ಯಾವುದೋ ಒಂದು ಸ್ಕಾರ್ಫ್ ಕಟ್ಕೊಳ್ಳಲ್ಲ, ಏನಿಲ್ಲ, ತೆಗೆದು ಎಸಿತಾನೆ. ಸೊ ಅದರಿಂದ ಸ್ವಲ್ಪ ಕೋಲ್ಡ್ ಆಗಿದೆ. ಪರವಾಗಿಲ್ಲ, ಡ್ರಾಪ್ಸ್ ಎಲ್ಲ ಹಾಕಿದ್ದೀನಿ, ನೋಡೋಣ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ಫ್ರೆಂಡ್ಸ್, ಈ ಲಾಗಲ್ಲಿ ನಾನು ಏನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಫ್ರೈಡೇ ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ಫ್ರೈಡೇ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ ನಮ್ಮಮ್ಮ ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ತಾರೋ. ಬೆಳಗ್ಗೆ ಎದ್ದರೆ ಸಾಕು, ನಮ್ಮಮ್ಮ 4 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನು ಅಂದರೆ ಈಗ ಶುಕ್ರವಾರ, ಮಂಗಳವಾರ ಅವರಂದರೆ ಡೈಲಿ ಪೂಜೆ ಮಾಡ್ತಾರೆ. ಶುಕ್ರವಾರ ಮತ್ತು ಶನಿವಾರ, ಸೋಮವಾರ ಅಂದರೆ ತುಂಬ ಸ್ಪೆಷಲ್ ಪೂಜೆನ ಮಾಡ್ತಾರೆ. ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಎಲ್ಲ ಒಂಥರ ಮನೆ ಒಳ್ಳೆ ದೇವಸ್ಥಾನ ಆಗ್ಬಿಟ್ಟಿರುತ್ತೆ ಫ್ರಾಗ್ರೆನ್ಸಿಂದ ಎಲ್ಲ. ಸೊ ಆ ರೀತಿ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರು ಯಾವ ರೀತಿ ಮಾಡ್ತಾರೋ, ಅವ್ರ ಮನೇಲಿ ಯಾವ ರೀತಿ ಮಾಡ್ತಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ನಮ್ಮ ಮನೇಲಿ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ, ನಮ್ಮಮ್ಮ ಮಾಡೋ ರೀತಿನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಫೀಲ್ ಆಯಿತು. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಎಲ್ಲರೂ ಬೆಳಗ್ಗೆನೇ ಆಗ್ತಿದ್ದಂಗೆ ಮಾಮೂಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ನಾನು ಬೆಳಗ್ಗೆ ಎದ್ದು ಹೇಳ್ತಿದ್ದಂಗೆ ಎಲ್ಲರೂ ಬಿಸಿನೀರು ಕುಡಿತೀವಿ, ಒಂದೊಂದು ಗ್ಲಾಸು. ಆದ ನಂತರ ನನ್ನ ಹಸ್ಬೆಂಡ್ ಹೇಳಿದ್ರು ಕಾಫಿ ಮಾಡಿಕೊಡು ಅಂತ. ಯಾಕಂದರೆ ನಾವು ಬೆಳಗ್ಗೆ ಹೇಳ್ತಾನೆ ರಾಗಿ ಅಂಬಲಿ ಕುಡಿದು ಅಭ್ಯಾಸ ಇತ್ತು. ಆದರೆ ಇವಾಗ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಕಾಫಿ ಮಾಡಿಕೊಡು ಅಂತ ಹೇಳಿದರು. ನಾನು ಕಾಫಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಲು ಪ್ಯಾಕೆಟ್ನ ನೀಟಾಗಿ ವಾಶ್ ಮಾಡಿ ಅದ್ರ ಮೇಲೆ, ಆ ನಂತರ ಹಾಲನ್ನ ನಾನು ಪಾತ್ರೆಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಸಹ ಹಾಲು ಪ್ಯಾಕೆಟ್ನ ನೀಟಾಗಿ ಮೇಲೆ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ. ಏನಕ್ಕಂದರೆ ನಾವು ಹಾಲು ಪ್ಯಾಕೆಟ್ ತೊಗೊಳೋದಕ್ಕಿಂತ ಮುಂಚೆ ಅಲ್ಲಿ ಎಲ್ಲೆಲ್ಲೋ ಬಿದ್ದಿರುತ್ತಲ್ಲ ಹಾಲು ಪ್ಯಾಕೆಟು, ಅದು ಕೊಳೆ ಎಲ್ಲ ಅದ್ರ ಮೇಲೆ ಇರುತ್ತಲ್ವ, ಅದಕ್ಕೋಸ್ಕರ ನಾವು ಯೂಸ್ ಮಾಡಿದಾಗ ಕಟ್ ಮಾಡಿ ಅದನ್ನು ಹಾಲನ್ನ ಹಾಕಬೇಕಾದ್ರೆ ಮೇಲಿರೋ ಗಲೀಜು ಸಹ ಪಾತ್ರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಲು ಪ್ಯಾಕೆಟ್ನ ತೊಳೆದ್ಬಿಟ್ಟು ನಂತರ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈಗ ಕಾಫಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 3 ಗ್ಲಾಸ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸನ್ರೈಸ್ ಕಾಫಿ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ, ಫಿಲ್ಟರ್ ಕಾಫಿ ಪುಡಿ. ಮತ್ತು ಶುಗರ್ ಬಂದುಬಿಟ್ಟು ನಾನು 1.5 ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಡೈರೆಕ್ಟಾಗಿ ನಾನು ಕಾಫಿ ಕಪ್ಗೆ ಕಾಫಿ ಪುಡಿನ ಹಾಕ್ಕೋತಾ ಇದ್ದೀನಿ. ಈಗ ನಾನು ಬಿಸಿ ಮಾಡ್ಕೊಂಡಿದ್ದಂಥ ಹಾಲನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಡೈರೆಕ್ಟ್ ಸ್ಪೂನಿಂದನೇ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಗ್ಲಾಸ್ನ ತೊಗೊಂಡು ಈ ಗ್ಲಾಸಿಂದ ಆ ಗ್ಲಾಸಿಗೆ ಈ ರೀತಿಯಾಗಿ ಟ್ರಾನ್ಸ್ಫರ್ ಸಹ ಮಾಡಿಕೊಂಡು ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಕಲಾಯಿಸ್ಕೊತಾ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಎಲ್ಲ ಆದ ನಂತರ ನಾನು ಇಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಹಿ ಮತ್ತು ಖಾರ ಪೊಂಗಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ. ಈ ರೀತಿ ಕರಗಲಿ ಅಂತ ಇನ್ನೊಂದು ಸ್ಟವ್ಗೆ ಹಾಕಿ ಈಗ ಕುಕ್ಕರ್ನಲ್ಲಿ ನಾನು ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ. ಹೆಸರು ಬೇಳೆನ ಬಿಫೋರ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಹುರಿದಿಟ್ಕೊಂಡು ಇದರಲ್ಲಿ ಪೊಂಗಲ್ ಮಾಡೋದ್ರಿಂದ ತುಂಬಾ ಸ್ಮೂತಾಗಿ ಪೊಂಗಲ್ಲು ಚೆನ್ನಾಗಾಗುತ್ತೆ. ಅದಕ್ಕಾಗಿ ನಾವು ಈ ರೀತಿಯಾಗಿ ಮಾಡ್ಕೊಬೇಕು. ಇದಾದ ನಂತರ ನಾವು ನೀಟಾಗಿ 2ರಿಂದ 3 ಸಲ ಅಕ್ಕಿನ ಮತ್ತು ಹೆಸರು ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ 5ರಿಂದ 6 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೋಬೇಕು. ನಾವು 5ರಿಂದ 6 ಗ್ಲಾಸ್ ಎಂತಕಪ್ಪ ಹಾಕ್ಕೋಬೇಕು ಅಂದರೆ ಅದು ತುಂಬಾ ತೆಳುವಾಗಿ ಬರಬೇಕು ಅಂತ ಹಾಕ್ಕೋಬೇಕು. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕೋದು ಎಂತಕಪ್ಪ ಅಂದರೆ ಈಗ ನಾವು ಒಂದು ಪೊಂಗಲ್ಲು ತುಂಬಾ ತೆಳುವಾಗಿ ಬರುತ್ತೆ, ಸ್ಮೂತಾಗಿರುತ್ತೆ. ಮತ್ತು ಕುಕ್ಕರ್ ಮೇಲೆ ಈಗ ವಿಜಿಲ್ ಹಾಕ್ಬೇಕಾದ್ರೆ ಎಲ್ಲ ಆಚೆ ಬರುತ್ತಲ್ಲ, ಅದು ಆದಷ್ಟು ಅವಾಯ್ಡ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನಾವು ಈ ರೀತಿಯಾಗಿ ತುಪ್ಪನ ಹಾಕ್ಕೋಬೇಕು. ಮತ್ತು ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕುಕ್ಕರ್ ವಿಜಿಲ್ ಹಾಕೋದಕ್ಕಿಂತ ಮುಂಚೆ ನಾನು ಇಲ್ಲಿ ಮೆಲ್ಟ್ ಮಾಡ್ಕೊಂಡಿರೋ ಅಂಥ ಕರಗಿಸ್ಕೊಂಡಿರೋಂಥ ಬೆಲ್ಲನ ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರು ಒಂದು 3 ಸಲ ವಿಜಿಲ್ ಆಗ್ತಿದೆ.
ನೀವು ಬೇಕಾದರೆ ಇನ್ನೂ 2 ಸಲ ಎಕ್ಸ್ಟ್ರಾ ಹಾಕಿಸ್ಕೋಬೋದು, ಇನ್ನೂ ತೆಳುವಾಗಿ ಚೆನ್ನಾಗಾಗುತ್ತೆ. ಕುಕ್ಕರ್ನಲ್ಲಿ 3 ರಿಂದ 4 ವಿಜಿಲ್ ಆದ ನಂತರ ನಾನು ಈಗ ಒಂದು ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು, ನಿಮ್ಮ ಕನ್ವೀನಿಯೆಂಟ್ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಗೋಡಂಬಿನ ಚೆನ್ನಾಗಿ ಹುರಿಯೋದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಗೋಡಂಬಿನೇ ಸಪ್ರೇಟು, ದ್ರಾಕ್ಷಿನೇ ಸಪ್ರೇಟ್ನ ಹುರ್ಕೋಬೇಕು. ಏನಕ್ಕಂದರೆ ನಾವು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾಡ್ತಾ ಇರೋದ್ರಿಂದ ಖಾರ ಪೊಂಗಲ್ಗೆ ನಾವು ದ್ರಾಕ್ಷಿನ ಹಾಕೋದಿಲ್ಲ. ಅದಕ್ಕೋಸ್ಕರ ಗೋಡಂಬಿನ ಸಪ್ರೇಟು ಮತ್ತು ದ್ರಾಕ್ಷಿನ ಸಪ್ರೇಟಾಗಿ ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ, ಜಾಸ್ತಿ ಸೀದೋದ್ರೆ ಚೆನ್ನಾಗಿರಲ್ಲ. ಈಗ ಇದಕ್ಕೇ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ. ದ್ರಾಕ್ಷಿನೂ ಸಹ ಅದು ತುಪ್ಪ ಕಾದಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಇದಾದ ನಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇದೇ ಬಾಣಲಿ ತುಪ್ಪಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಮೆಣಸು ನಿಮಗೆ ಈಗ ಕೆಲವ್ರಿಗೆ ಇಷ್ಟ ಆಗಲ್ಲ ಖಾರ ಪೊಂಗಲಲ್ಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದಾದ ನಂತರ 3 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನ 5 ರಿಂದ 6 ಹಾಕ್ಕೋಬೋದು, ಆದರೆ ನಾನಿಲ್ಲಿ 4 ಎಂತಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಪಾಪುನೂ ಸಹ ಪೊಂಗಲ್ನ ತಿಂತಾನೆ, ಅದಕ್ಕೋಸ್ಕರ ನಾನಿಲ್ಲಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಚೆನ್ನಾಗಾದಮೇಲೆ ಅದ್ರದ್ದು ಸ್ಮೆಲ್ಲೆಲ್ಲ ಫ್ರಾಗ್ರೆನ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದಾಗ ಈಗ ನಾವು ಮಾಡ್ಕೊಂಡಿದ್ದಂಥ ಅಕ್ಕಿ ಮತ್ತು ಬೇಳೆ ಬೇಯಿಸಿರೋವಂಥದ್ದು ಕುಕ್ಕರ್ ವಿಜಿಲ್ ಹಾಕಿಸ್ಕೊಂಡಿದ್ವಲ್ಲ, ಅದನ್ನು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ ಖಾರ ಪೊಂಗಲ್ಗೆ. ಈಗ ಗೊತ್ತಾಗುತ್ತಲ್ವ ಖಾರ ಪೊಂಗಲ್ ಯಾರು ಜಾಸ್ತಿ ತಿಂತಾರಾ ಅಥವಾ ಸ್ವೀಟ್ ಪೊಂಗಲ್ ಜಾಸ್ತಿ ತಿಂತಾರಾ ಅಂತ. ಅದಕ್ಕೆ ನೀವು ಖಾರ ಪೊಂಗಲ್ನೇ ಸ್ವಲ್ಪ ಜಾಸ್ತಿ, ನಾನಿಲ್ಲಿ ಖಾರ ಪೊಂಗಲ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವೀಟು ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ, ಸೊ ನಾನು ಒಬ್ಬಳೇ ತಿನ್ನಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಖಾರ ಪೊಂಗಲ್ನೇ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ತುಂಬಾ ತೆಳುವಾಗಿ ಬೇಕಾ ಪರವಾಗಿಲ್ವಾ ಮೀಡಿಯಮ್ಮು, ಯಾವ ರೀತಿ ಬೇಕೋ ಅಷ್ಟು ನಿಮಗೆ ಕಣ್ಣು ಅಳತೆಯಲ್ಲಿ ನೀವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಬಿಸಿ ನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಇದಕ್ಕೇ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ನಿಮಗೆ ಇದನ್ನೆಲ್ಲ ನೀಟಾಗಿ ತಿರುವಿದ ನಂತರ ನಿಮಗೆ ಟೇಸ್ಟ್ ಅನುಸಾರವಾಗಿ ಉಪ್ಪನ್ನು ಹಾಕ್ಕೋಬೇಕು. ನಿಮಗೆ ಇನ್ನೂ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಖಾರ ಪೊಂಗಲ್ನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಈಗ ನೀವು ತುಪ್ಪನೂ ಸಹ ಹಾಕ್ಕೋಬೋದು, ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಫ್ರೈ ಮಾಡ್ಕೊಂಡಿರೋ ಅಂಥ ಗೋಡಂಬಿನ ಈಗ ಹಾಕ್ಕೋಬೋದು. ಅದು ಡೆಕೋರೇಷನ್ ಪರ್ಪಸ್ಸು ಚೆನ್ನಾಗಿರುತ್ತೆ ಮತ್ತು ತಿನ್ಬೇಕಾದ್ರೆ ಮಧ್ಯ ಮಧ್ಯ ಸ್ವಲ್ಪ ಸಿಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ
ಅದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ, ಅದು ಹರಳ್ಕೊಳ್ಳಿ ಅಂತ. ಈಗ ನೆಕ್ಸ್ಟು ನಾನು ಕುಕ್ಕರ್ಗೆ ಇನ್ನು ಮಿಕ್ಕಿದಂಥ ಅನ್ನ ಮತ್ತು ಬೇಳೆ ಇತ್ತಲ್ಲ, ಅದಕ್ಕೇ ನಾನು ಸೋಸಿ ಇಟ್ಕೊಂಡಿದ್ದಂತಹ ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ. ಈಗ ಇದಕ್ಕೇ ಒಂದು ಸ್ವಲ್ಪ ನುಣ್ಣಗೆ ಪುಡಿ ಇಟ್ಕೊಂಡಿದ್ದಂತಹ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಕಾಯಿ ತುರಿನೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ತುರಿ ಹಾಕೋತಿಲ್ಲ. ಈಗ ಇದಕ್ಕೇ ದ್ರಾಕ್ಷಿ ಗೋಡಂಬಿ, ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿನ ಹಾಕೋತಾ ಇದ್ದೀನಿ. 1 ಗ್ಲಾಸ್ ಆಗೋಷ್ಟು ಹಾಲನ್ನ ಸಹ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೈಮು ಸಹ ಉಳಿಯುತ್ತೆ ನಮಗೆ. ಅದಕ್ಕಾಗಿ ಸಿಂಪಲಾಗಿ ಈಸಿಯಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಸಿಹಿ ಮತ್ತು ಖಾರ ಪೊಂಗಲ್ಲು. ಈಗ ದೇವರಿಗೆ ಪೂಜೆ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ್ಲಿಗೆ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಈಗ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮನ ನಾನು ಸಿಂಪಲಾಗಿ ಈ ರೀತಿಯಾಗಿ ಇಟ್ಕೋತೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಅರಿಶಿನದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಬಾಗಿಲಿಗೆಲ್ಲ ಹಾಕೋತಾರೆ. ಸೊ ನಾನು ಸಿಂಪಲಾಗಿ ನೀರಿನ ಜೊತೆಗೇ ಮಿಕ್ಸ್ ಮಾಡಿ ಹಾಕೊತೀನಿ ಈ ರೀತಿಯಾಗಿ. ಈಗ ಇದಕ್ಕೇ ಚಿಕ್ಕ ಚಿಕ್ಕದಾಗಿ ಕುಂಕುಮ ಇಟ್ಟು ರಂಗೋಲಿ ಬಿಟ್ಕೋತೀನಿ. ನಾನು ಇಲ್ಲಿ ಸಿಂಪಲಾಗಿ ರಂಗೋಲಿನ ಬಿಟ್ಕೋತಿದ್ದೀನಿ. ಏನಕ್ಕಂದರೆ ನಮ್ಮದು ಚಿಕ್ಕದು ಪಾಪು ಇರೋದ್ರಿಂದ ಅವನೇನು ಮಾಡ್ತಾನೆ ಅಂದರೆ ಎಲ್ಲನೂ ಸಹ ಬಾಯೊಳಗಡೆ ಇಟ್ಕೊತಾನೆ. ರಂಗೋಲಿ ನೋಡಿದ್ರೂ ಅಷ್ಟೇ ಏನೋ ಇದೆ ಅಂತ ಅಂದ್ಬಿಟ್ಟು ಬಾಯೊಳಗಡೆ ಇಟ್ಕೊತಾನೆ. ನಾನು ಆಲ್ರೆಡಿ ಒಂದು ಸಲ ಒರೆಸಿದ್ದೆ, ನೀರು ಚೆಲ್ಲಿದೆ ಅಂತ ಒರೆಸ್ಕೊಂಡೆ ಅಷ್ಟೇ. ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿನ ಬಿಟ್ಕೊತೀನಿ. ಈಗ ಇದಕ್ಕೇ ಒಂದೊಂದು ಹೂವು ಇಡ್ತಾಯಿದ್ದೀನಿ. ಕೆಲವರು ಹೊಸ್ಲು ಮೇಲೂ ಸಹ ರಂಗೋಲಿಯನ್ನು ಬಿಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟು ಬಿಡ್ತಿದ್ದೆ ಪಾಪು ಇನ್ನು ಆಗದೆ ಇದ್ದಾಗ. ಅವನು ರಂಗೋಲಿ ಎಲ್ಲ ತಿಂತಾನೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸಿಂಪಲಾಗಿ ಒಂದೊಂದೇ ರಂಗೋಲಿನ ಹಾಕ್ಕೋತೀನಿ. ಈಗ ತುಳಸಿಗೂ ಸಹ ಅರಿಶಿನ ಕುಂಕುಮನ ಇಟ್ಕೋಬೇಕಾಗಿತ್ತು. ಅದಕ್ಕೆ ನಾನು ಫಸ್ಟು ತುಳಸಿದು ನೀಟಾಗಿ ಎಲ್ಲ ಪಾಟೆಲ್ಲ ತೊಳ್ಕೊಂಡು ಈಗ ಅರಿಶಿನ ಕುಂಕುಮ ಮತ್ತು ಹೂವು ರಂಗೋಲಿನೂ ಸಹ ಈ ರೀತಿಯಾಗಿ ಇಟ್ಕೊಂಡೆ. ರಂಗೋಲಿ ಕೆಳಗಡೆ ಹಾಕೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಪಾಟ್ಗೆ ಒಂದೊಂದು ಚುಕ್ಕಿನ ಇಟ್ಟಿದ್ದೀನಿ. ನಾನು ಮಣ್ಣಿನ ದೀಪನೇ ಯೂಸ್ ಮಾಡೋದು, ಅದಕ್ಕೋಸ್ಕರ ಮಣ್ಣಿನ ದೀಪನೇ ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡು ಅದನ್ನು ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೀಪನ ರೆಡಿ ಮಾಡಿಕೊಂಡೆ. ಈಗ ದೀಪ ಹಚ್ಚಿದ್ದೀನಿ ನೋಡಿ. ಇಲ್ಲಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಕಂಪ್ರೆಸ್ ಮಾಡಿ ಹಾಕಿದ್ದೀನಿ. ಅದಕ್ಕೋಸ್ಕರ ಇಷ್ಟು ಸ್ಪೀಡಾಗಿ ಕಾಣಿಸ್ತಿದೆ ಅಷ್ಟೇ. ಎಲ್ಲರೂ ಪೂಜೆ ಮಾಡೋದು ಇದೇ ರೀತಿ ಅಲ್ವಾ, ಅದಕ್ಕಾಗಿ ಏನು ಸ್ಪೆಷಲ್ ಇಲ್ಲ ಅಂತ ಅಂದ್ಬಿಟ್ಟು ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಈ ರೀತಿಯಾಗಿ ನಾನು ಕರ್ಪೂರದಲ್ಲಿ ಬೆಳ್ಕೊತೀನಿ. ಕರ್ಪೂರದಲ್ಲೆಲ್ಲ ಬೆಳಗಿದ ನಂತರ ಮನೆಗೆ ನಾನು ಏನಪ್ಪ ಫಾಲೋ ಮಾಡ್ತೀನಿ ಅಂದರೆ ಸಿಂಪಲಾಗಿ ಈ ಬೇ ಲೀಫ್ ಬರುತ್ತಲ್ಲ, ಅಂದರೆ ಈಗ ಪಲಾವ್ಗೆಲ್ಲ ಹಾಕ್ತಿರಲ್ಲ ಆ ಎಲೆ ಮತ್ತು ಲವಂಗ ಒಂದು 5, ಆಮೇಲೆ ಕರ್ಪೂರ ಒಂದು 5 ಮತ್ತು ಲೀವ್ಸು ಪಲಾವ್ ಎಲೆ ಅದನ್ನು ಇಟ್ಕೊಂಡು ಚೆನ್ನಾಗಿ ಒಂದು ಕರ್ಪೂರ ಹಚ್ಚಿದಾಗ ಅದನ್ನು ಉರಿಯೋದಕ್ಕೆ ಬಿಡಬೇಕು. ಆಗ ಸ್ಮೆಲ್ ಇದೆಯಲ್ಲ ನೋಡಿ, ಈ ರೀತಿ ಸ್ಮೆಲ್ ಬರುತ್ತೆ. ಆಗ ಮನೇಲಿ ತುಂಬಾ ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಮನೇಲಿ ಏನೇ ಇದ್ರೂ ಹೊರಗಡೆ ಹೋಗುತ್ತೆ. ಅಂದರೆ ಈಗ ದರಿದ್ರ ಲಕ್ಷ್ಮಿ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಆ ರೀತಿ. ಸೊ ಈ ರೀತಿ ನಾನು ಮಾಡ್ತೀನಿ. ಅದು ಶುಕ್ರವಾರ ಹೆಂಗಿರುತ್ತೆ ಅಂದರೆ ಮನೆ ಒಳ್ಳೆ ಟೆಂಪಲ್ ಇದ್ದಂಗೆ ಇರುತ್ತೆ. ಮತ್ತು ಈ ರೀತಿಯಾಗಿ ನಾನು ಸಾಂಬ್ರಾಣಿ ಹೊಗೆನ ಮನೆಗೆ ಮೂಲೆಗೂ ಕೊಡ್ತೀನಿ. ಒಂಥರ ಚೆನ್ನಾಗಿರುತ್ತೆ, ಫ್ರಾಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ, ಮೈಂಡು ಸಹ ತುಂಬ ಫ್ರೆಶ್ ಆಗಿರುತ್ತೆ. ಏನೋ ಒಂಥರ ಖುಷಿಯಾಗಿರುತ್ತೆ ಅವತ್ತಿನ ದಿನ ಎಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಮನೇಲಿ ಶುಕ್ರವಾರ, ಮಂಗಳವಾರ, ಸೋಮವಾರ ಈ ರೀತಿಯಾಗಿ ಮನೇಲಿ ಪೂಜೆ ಮಾಡ್ಕೊತೀನಿ. ನಮ್ಮ ಪಾಪಗೆ ಬೇರೆ ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ಅವನಿಗೆ. ಸೊ ಫ್ರೆಂಡ್ಸ್, ಎಲ್ಲರೂ ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಫ್ರೈಡೇ ಲಾಗ್ ಅಂದರೆ ಮಾರ್ನಿಂಗಿಂದ
ಒಂದು ಅಪ್ ಟು ಒಂದು 10:30 11 o'clock ತನಕ ನಾನು ಯಾವ ರೀತಿಯಾಗಿ ಪೂಜೆ ಮತ್ತು ನಾಷ್ಟ ತಿಂಡಿ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.